ಆತ್ಮೀಯ ವೀಕ್ಷಕರಿಗೆ ನಮ್ಮ ಧರಣಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಇಂತಹ ಕಾರ್ಯ ರಾಜರು ಮಾತ್ರ ಮಾಡ್ಲಿಕ್ಕೆ ಸಾಧ್ಯ, ಯಾವ ವ್ಯಕ್ತಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. 2008ನೇ ದಿನದ ಒಂದು ನಿರಂತರ ಅನ್ನೋದು ಸಹ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಂದೇಹಿ ಚ ಪಾರ್ವತಿ. ಕರೋನಾ ಬಂದಾಗಿಂದ ಇಲ್ಲಿಯವರೆಗೂ ನಿರಂತರವಾಗಿ ಅನ್ನದಾಸೋಹವನ್ನು ಗುರುಗಳಾದಂಥ ಶಿವಕುಮಾರ ಸ್ವಾಮೀಜಿಗಳು ಹೇಳಿದಂತೆ ಮನುಷ್ಯರನ್ನ ತೃಪ್ತಿ ಮಾಡಿಸುವುದು ಒಂದು ಅನ್ನದಾನ ಎಲ್ಲಿ ನಡೆಯುತ್ತೋ ಅಲ್ಲಿ 330 ಕೋಟಿ ದೇವತೆಗಳು ಇರುವಂತಹ ಜಾಗ. ಮನುಷ್ಯ ಬದುಕಬೇಕಾದ್ರೆ ಎಲ್ಲಕ್ಕಿಂತ ಮುಖ್ಯವಾಗಿ ಅನ್ನದಾನ. 2008ನೇ ದಿನದ ಒಂದು ನಿರಂತರ ಅನ್ನೋದು ಸಹ ಈ ಒಂದು ಅನ್ನದಾಸೋಹ ಕಾರ್ಯಕ್ರಮದಲ್ಲಿ ನಮ್ಮ ಮಾರ್ಗದರ್ಶಕರು ಹಾಗೂ ಕಾರ್ಯಕ್ರಮದ ನಮ್ಮ ಎಲ್ಲ ಕಾರ್ಯಕ್ರಮದಲ್ಲಿ ರೂವಾರಿಯಾಗಿ ನಿಂತು ನಮ್ಮನ್ನು ಮುನ್ನಡೆಸ್ತಿರ್ತಕ್ಕಂಥ ಧೀಮಂತ ನಾಯಕರು, ನಮ್ಮ ಚಿರಋಣಿ ಕನ್ನಡಾಂಬೆ ಹೋರಾಟ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷರು, ದೊಡ್ಡಬಳ್ಳಾಪುರ ತಾಲೂಕು ವಕೀಲರ ಸಂಘದ ಅಧ್ಯಕ್ಷರಾದಂಥ ಆತ್ಮೀಯ ರವಿ ಮನ್ಕುಂಟೆ ಸರ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರ ಗುರುಗಳಾದಂಥ ಶ್ರೀಯುತ ಆರುಡಿ ನಾಗರಾಜನ್ ಸರ್ ಅವರ ಹುಟ್ಟುಹಬ್ಬದ ಒಂದು ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮದಲ್ಲಿ ನಡೀತಾ ಇದೆ. ಅವರ ಹುಟ್ಟುಹಬ್ಬದ ಅಂಗವಾಗಿ ಈ ಒಂದು ದಿನದ ವಿಶೇಷ ಅನ್ನದಾಸೋಹ ಸಹಾಯ ನೀಡಿ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ವಿಶೇಷ ಆಹ್ವಾನಿತರಾಗಿ ಆಗಮಿರ್ತಕ್ಕಂಥ ಆತ್ಮೀಯರಾದಂಥ ಮಾರ್ಗದರ್ಶಕರು ನಮ್ಮ ಸಹೋದರರಾದ ಶ್ರೀಯುತ ರವಿ ಮೈನ್ಕುಂಟೆ ಸರ್ ಅವರಿಗೆ ಈ ಒಂದು ಕಾರ್ಯಕ್ರಮದ ಪರವಾಗಿ ಆತ್ಮೀಯ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈ ಕರೋನಾ ಬಂದಾಗಿಂದ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಬಂಧುಗಳೇ, ಕರೋನಾ ಬಂದಾಗಿಂದ ಇಲ್ಲಿಯವರೆಗೂ ನಿರಂತರವಾಗಿ ಅನ್ನದಾಸೋಹವನ್ನು ಬೆಳಗ್ಗೆ ಮತ್ತು ಮಧ್ಯಾಹ್ನದ ಪಾಳಿಗೆ ಇಲ್ಲಿನ ನಮ್ಮ ಬಡ ಜನರಿಗೆ ವಿಶೇಷವಾಗಿ ಅನ್ನದಾಸೋಹವನ್ನು ಮಾಡ್ತಿರ್ತಕ್ಕಂಥ ನಮ್ಮ ಕಮಿಟಿಯ ಚೇರ್ಮನ್ ಅಂತಲೇ ಕರೀಲಿಕ್ಕೆ ಇಷ್ಟಪಡ್ತೀನಿ. ಅದು ನಮ್ಮ ಮಲ್ಲೇಶಣ್ಣ ಮತ್ತು ಅವ್ರ ತಂಡಕ್ಕೆ ನಿಜವಾಗ್ಲೂ ಭಗವಂತ ಎಲ್ಲ ವಿಚಾರದಲ್ಲೂ ಕೂಡ ಅವರಿಗೆ ಒಳ್ಳೆಯದನ್ನು ಮಾಡಲಿ ಅಂತೇಳಿ ನಾನು ಮೊದಲನೇದಾಗಿ ಬಯಸ್ತೀನಿ. ಎರಡನೇದಾಗಿ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಇಲ್ಲಿನ ಕಡು ಬಡತನವನ್ನು ಒಂದು ಸ್ವಲ್ಪ ಗ್ರಹಿಸಿದ್ರೆ ನಿಮ್ಮೆಲ್ಲರಿಗೂ ಗೊತ್ತಾಗುತ್ತೆ ಅನ್ನ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ. ಮನುಷ್ಯ ಬದುಕಬೇಕಾದ್ರೆ ಎಲ್ಲಕ್ಕಿಂತ ಮುಖ್ಯವಾಗಿ ಅನ್ನದಾನ ಭಾಳ ಶ್ರೇಷ್ಠವಾದ ದಾನ ಅಂತೇಳಿ ನಿಮ್ಮೆಲ್ಲರಿಗೂ ಗೊತ್ತು. ಆದಾಗ್ಯೂ ಕೂಡ ಇವತ್ತು ವಿಶೇಷವಾಗಿ 2008ನೇ ದಿನಕ್ಕೆ ಕಾಲಿಟ್ಟಿರ್ತಕ್ಕಂಥ ಈ ಸುಸಂದರ್ಭದಲ್ಲಿ ನನ್ನ ಪೂಜ್ಯ ಗುರುಗಳು ನನ್ನ ಈ ಸ್ಥಾನದಲ್ಲಿ ನಿಲ್ಲಬೇಕಾದ್ರೆ ನನ್ನ ಗುರುಗಳೇ ಮುಖ್ಯ. ಅದು ಬೇರೆ ಯಾರೂ ಅಲ್ಲ, ತಾಲೂಕಿನ ರಾಜ್ಯ ಕಂಡಂಥ ಒಬ್ಬ ಶ್ರೇಷ್ಠ ಹಿರಿಯ ವಕೀಲರಾದಂಥ ನನ್ನ ಗುರುಗಳು ಆರುಡಿ ನಾಗರಾಜನ್ ಸರ್ ಅವರು ಎಲ್ರಿಗೂ ಗೊತ್ತಿರುತ್ತಾರೆ, ಚಿರಪರಿಚಿತರು. ಅವರ 83ನೇ ವರ್ಷ ಇವತ್ತಿಗೆ ಕಾಲಿಡ್ತಿದ್ದಾರೆ. 83 ವರ್ಷಕ್ಕೆ ಅವರ ಹುಟ್ಟುಹಬ್ಬದ ದಿವಸ ಈ ಒಂದು ಸುಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡಿ ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಅವರು ಕೂಡ ಕಾರಣೀಭೂತರು. ಅವರಿಗೆ ದೇವರು ಆಯುರ ಆರೋಗ್ಯ ಐಶ್ವರ್ಯ ಎಲ್ಲವನ್ನ ಕೊಟ್ಟು ಕರುಣಿಸಲಿ. ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಂದೇಹಿ ಚ ಪಾರ್ವತಿ. ಅನ್ನದಾನ ಎಲ್ಲಿ ನಡೆಯುತ್ತೋ ಅಲ್ಲಿ 330 ಕೋಟಿ ದೇವತೆಗಳು ಇರುವಂತಹ ಜಾಗ. ಅನ್ನಪೂರ್ಣೇಶ್ವರಿಯ ಸದಾ ಸಾನ್ನಿಧ್ಯ ಇರುವಂತಹ ಜಾಗ ಇದು. ಸುಮಾರು ಈ 5 ವರ್ಷಗಳ ಕಾಲ ಸತತವಾಗಿ 2008ನೇ ದಿವಸ ಇವತ್ತು ಇದೊಂದು ಸಂಸ್ಥೆಯಿಂದ ಯಾರಿಗೆ ಈ ಬಡ ಜನರು ಯಾರಿದ್ದಾರೆ ಆ ಕರೋನಾ ಟೈಮಲ್ಲಿ ಅವರವರ ಮನೆಗಳು ನಡೆಯಲಿಲ್ಲ, ಮನೆಯಲ್ಲಿ ಹಸಿವು ಆ ಹಸಿವನ್ನು ನೀಗಿಸೋದಕ್ಕೆ ದೊಡ್ಡಬಳ್ಳಾಪುರದ ಇವತ್ತು ಒಬ್ಬ ಪ್ರಾಮಾಣಿಕ ವ್ಯಕ್ತಿಯಿಂದ ಒಂದು ಪ್ರಯತ್ನ ಆಯಿತು. ಅಂತಹ ಪ್ರಯತ್ನ ಇವತ್ತು 2008ನೇ ದಿವಸಕ್ಕೆ ಕಾಲಿಟ್ಟಿದೆ ಅಂತಂದರೆ ಇದರ ಮಹತ್ವ ಎಂಥದ್ದು ಅಂತೇಳಿ ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಬಡ ಜನರಿಗೆ ಹಸಿವನ್ನು ನೀಗಿಸಬೇಕು, ಆ ಬಡ ಜನರಿಗೆ ಅನ್ನದಾನ ಮಾಡಬೇಕು. 2008 ದಿವಸಗಳ ಕಾಲ ಪ್ರತಿನಿತ್ಯ ಅನ್ನದಾನವನ್ನು ಮಾಡ್ಕೊಂಡು ಬಂದಿದ್ದಾರೆ ಅಂದರೆ ಅವರ ಮಹತ್ವ ತುಂಬ ಅಪಾರವಾದಂಥದ್ದು. ಇಂತಹ ಕಾರ್ಯ ರಾಜರು ಮಾತ್ರ ಮಾಡ್ಲಿಕ್ಕೆ ಸಾಧ್ಯ, ಯಾವ ವ್ಯಕ್ತಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ವ್ಯಕ್ತಿಯಿಂದ ಎಂತಹ ಶಕ್ತಿ ಇದೆ, ಆ ಶಕ್ತಿಗೆ ನಾವು ಅವರಿಗೆ ವಂದನೆಯನ್ನು ಸಲ್ಲಿಸಬೇಕಾಗಿದೆ. ದೊಡ್ಡಬಳ್ಳಾಪುರ ತಾಲೂಕು ದರ್ಗಾ ಜೋಗಳ್ಳಿಯಲ್ಲಿ ಒಂದು ಇತಿಹಾಸವನ್ನು ಸೃಷ್ಟಿಯಾಗಿರ್ತಕ್ಕಂಥ ಒಂದು ದಿವಸ ಅಂತ ನಾವು ತುಂಬ ಹೆಮ್ಮೆಯಿಂದ ಹೇಳ್ತೇವೆ. ಯಾಕೆಂದರೆ ದರ್ಗಾ ಜೋಗಳ್ಳಿ ಅಂದರೆ ಇವತ್ತು ಇಡೀ ರಾಜ್ಯಾದ್ಯಂತ, ತಾಲೂಕು ಅಂತಲ್ಲ, ಜಿಲ್ಲೆ ಅಂತಲ್ಲ, ಇಡೀ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಒಂದು ಹೆಸರನ್ನು ಮಾಡಿರ್ತಕ್ಕಂಥದ್ದು ಒಂದು ಅನ್ನದಾಸೋಹ. ಈ ಒಂದು ಅನ್ನದಾಸೋಹವನ್ನು ನಮ್ಮ ಆತ್ಮೀಯರಾದಂಥ ಶ್ರೀಯುತ ಮಲ್ಲೇಶ್ರವರು ಏನು ಕರೋನಾ ಆರಂಭವಾಗದ ದಿವಸದಿಂದ ಸಾಮಾನ್ಯವಾಗಿ ನೀವು 100 ದಿವಸ, 200 ದಿವಸ, 300 ದಿವಸ, 500 ದಿವಸ
1000 ದಿವಸಗಳ ಅನ್ನದಾಸೋಹವನ್ನು ನೀವು ಕಂಡಿರ್ತೀರ. ಆದರೆ ಇವತ್ತಿನ ದಿವಸ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ದಿವಸ ಅಂತ 2008ನೇ ದಿವಸವನ್ನು ಎಲ್ಲ ದಾನಿಗಳ ಸಹಕಾರದೊಂದಿಗೆ ಇವತ್ತು ಈ ಒಂದು ನಿರ್ಗತಿಕ ಪ್ರದೇಶದಲ್ಲಿ ಕೂಲಿ ಕಾರ್ಮಿಕರಿಗಾಗಿರ್ಬೋದು, ನಿರ್ಗತಿಕರಿಗಾಗಿರ್ಬೋದು, ಮತ್ತು ಹಿರಿಯರಿಗಾಗಿರ್ಬೋದು, ವೃದ್ಧರಿಗಾಗಿರ್ಬೋದು, ಎಲ್ಲ ದಾನಿಗಳ ಒಂದು ಸಹಕಾರದಿಂದ ಇವತ್ತು ಒಂದು ಅನ್ನದಾಸವನ್ನು ಮಾಡ್ತಾ ಇದ್ದಾರೆ ಅಂದರೆ ಒಂದು ಹೆಮ್ಮೆಯ ವಿಷಯ ಅಂತ ನಾನು ಹೇಳ್ತಾ, ಮೊದಲಿಗೆ ಅವರಿಗೆ ನಮ್ಮ ಕನ್ನಡ ಜಾಗೃತಿ ವೇದಿಕೆ ದೊಡ್ಡಬಳ್ಳಾಪುರ ತಾಲೂಕು ಮತ್ತು ಜಿಲ್ಲಾ ಘಟಕದಿಂದ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ದೊಡ್ಡಬಳ್ಳಾಪುರ ತಾಲೂಕು ದರ್ಗಾಜೋಗಳ್ಳಿ ಗ್ರಾಮದಲ್ಲಿ 2008ನೇ ದಿನ ಇವತ್ತು ಏನು ಅನ್ನದಾಸೋಹ ಕಾರ್ಯಕ್ರಮ ಮಾಡ್ತಾವ್ರೆ, ಅವರು ತುಂಬ ಶ್ರಮಪಟ್ಟು ಯಾರನ್ನೂ ಹಿಡಿದು ಒಂದು ದಿನವೂ ನಿಲ್ಲಿಸ್ದಂಗೆ ಇಂಥ ಒಂದು ಒಳ್ಳೆ ಕೆಲಸ ಮಾಡ್ತಾವ್ರೆ. ಅವ್ರಿಗೆ ದೇವರು ಇನ್ನೂ ಶಕ್ತಿ ಕೊಡಲಿ. ಇನ್ನೂ ಇಂಥ ಕೆಲಸಗಳು ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಇಡೀ ಎಲ್ಲ ಕಡೆನೂ ಮಾಡುವಂಥ ಜನಕ್ಕೆ ನಾವು ಸಹಕಾರ ಕೊಡಬೇಕು. ಅಂಥವ್ರಿಗೆ ಎಲ್ಲರೂ ಸಪೋರ್ಟ್ ಮಾಡಿ ಮುಂದೆ ಅವರು ಇನ್ನೂ ಹೆಚ್ಚಿಗೆ ಜನೋಪಯೋಗಿ ಕೆಲಸ ಮಾಡೋದಕ್ಕೆ ಅಂಥವ್ರನ್ನ ನಾವು ಬೆಳೆಸಬೇಕು ಅಂತೇಳಿ. ಮಲ್ಲೇಶ್ವರವರು ಕೇವಲ ಯಾವುದೋ ಒಂದು ಕ್ಷೇತ್ರದಲ್ಲಿ ಮಾತ್ರ ಸೀಮಿತವಾಗದೆ ಎಲ್ಲ ಕ್ಷೇತ್ರಗಳಲ್ಲೂ ಸರ್ವಾಂಗೀಣ ಅಂತ ಏನು ಕರಿತೀವಿ, ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅವರು ಶ್ರಮಿಸ್ತಾ ಇರ್ತಕ್ಕಂಥದ್ದು ಹೆಮ್ಮೆಯ ವಿಷಯ. ಕಾರಣ ಕೇವಲ ಅನ್ನದಾಸೋಹಕ್ಕೆ ಮಾತ್ರ ಸೀಮಿತವಾಗದೆ ಶೈಕ್ಷಣಿಕವಾಗೂ ಕೂಡ ಪುಸ್ತಕಗಳನ್ನು ಕೊಡಿಸ್ತಕ್ಕಂಥದ್ದು, ಬಡವರ್ಗ ಮಕ್ಕಳಿಗೆ ಇವೆಲ್ಲನೂ ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇನ್ನೊಂದು ಕಡೆ ಸಾಮಾಜಿಕವಾಗಿ ಬಡಬಗ್ಗರಿಗೆ ಸೀರೆಗಳನ್ನು ಕೊಡಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ. ಮತ್ತು ಸಾಂಸ್ಕೃತಿಕವಾಗಿ ಅನೇಕ ಕಾರ್ಯಕ್ರಮಗಳನ್ನು, ಸಾವಿರಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆರ್ಕೆಸ್ಟ್ರಾಗಳಲ್ಲಿರ್ಬೋದು, ಮತ್ತೊಂದರಲ್ಲಿರ್ಬೋದು, ಅಥವಾ ಏನಾದರೂ ಭಜನೆ ಮಾಡ್ತಾ ಇದ್ದೀವಿ ಮಠಗಳಲ್ಲಿ, ದೇವಸ್ಥಾನಗಳಲ್ಲಿ ಅಂದರೆ ಅಲ್ಲಿಗೂ ಕೂಡ ಬಂದು ತಮ್ಮ ಒಂದು ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದಾರೆ. ಹೀಗೆ ಅನೇಕ ಕ್ಷೇತ್ರಗಳಲ್ಲಿ ಅವರು ತಮ್ಮ ಒಂದು ಪ್ರತಿಭೆಯನ್ನು ನಾವು ಕಾಣಿಸ್ತಾ ಇದ್ದೇವೆ. ಆದ್ದರಿಂದ ಮೊದಲಿಗೆ ತುಂಬ ಚೈತನ್ಯ ಶಕ್ತಿಯನ್ನು ನೀಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧರಣಿ ನ್ಯೂಸ್ನ ಬೆಂಬಲಿಸಿ. ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ.